ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸಿಂಪ್ಲಿಫೈಡ್ ಮೈಂಡ್ ಭರವಸೆಯ ಅಕಾಡೆಮಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಪ್ರಶ್ನೆ ಪತ್ರಿಕೆಯ ಕೊನೆಯ ಭಾಗದಲ್ಲಿ 52ನೇ ಪ್ರಶ್ನೆ ಇರತಕ್ಕಂಥದ್ದು ಪತ್ರಲೇಖನ. ಈ ಪತ್ರಲೇಖನದ ಕುರಿತು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಪತ್ರಲೇಖನ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಿಗೆ ಬರ್ತಕ್ಕಂಥದ್ದು ಈ ಹಳೆ ಮಾದರಿಯನ್ನು ಯಾಕೆ ಇಟ್ಟಿದ್ದಾರೆ ಇವತ್ತಿನ ತಂತ್ರಜ್ಞಾನದ ಯುಗದಲ್ಲಿ ಅಂತ. ಸ್ನೇಹಿತರೆ, ಕಾಲ ಬದಲಾಗ್ಬೋದು, ಆದರೆ ಒಬ್ಬ ವಿದ್ಯಾರ್ಥಿಗೆ ಬೇರನ್ನು ಬಿಟ್ಟು ಅಳಗಾಡೋಕ್ಕಾಗಲ್ಲ. ಬೇರು ಎಷ್ಟು ಗಟ್ಟಿಯಾಗಿರುತ್ತೆ, ಮರ ಅಷ್ಟು ವಿಸ್ತಾರವಾಗಿ ಬೆಳೆಯುತ್ತೆ. ಇರಲಿ, ಪತ್ರಲೇಖನ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ. ಇದರಲ್ಲಿ ನಾವು 2 ರೀತಿಯಾಗಿರ್ತಕ್ಕಂಥ ಪತ್ರಲೇಖನವನ್ನು ನೋಡ್ತೀವಿ. ಪತ್ರಲೇಖನಕ್ಕೆ ಒಟ್ಟು ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ಒಟ್ಟು 4. ಇಲ್ಲಿ 2 ವಿಧವಾಗಿರ್ತಕ್ಕಂಥ ಪತ್ರಲೇಖನವನ್ನು ನೋಡ್ತೀವಿ. ಒಂದು ವ್ಯಾವಹಾರಿಕ ಪತ್ರಲೇಖನ, ಇನ್ನೊಂದು ವೈಯಕ್ತಿಕ ಪತ್ರಲೇಖನ ಅಂತ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ 2 ಮಾದರಿಯಾಗಿರ್ತಕ್ಕಂಥ ಪತ್ರಗಳನ್ನು ಕೊಡಮಾಡಿರ್ತಾರೆ ಅವರು. ಇದನ್ನೇ ಬರೀಬೇಕು ಅಂತೇನು ಕಡ್ಡಾಯ ಇಲ್ಲ. ನೀವು ಯಾವುದನ್ನಾದರೂ ಒಂದನ್ನು ಆಯ್ದುಕೊಂಡು ಪತ್ರವನ್ನು ಬರೀಬೇಕು. ಹಾಗಾಗಿ ಈ ವೈಯಕ್ತಿಕವಾಗಿರ್ತಕ್ಕಂಥ ಪತ್ರಲೇಖನ ಕುರಿತು ನಾನು ಮೊದಲಿಗೆ ಚರ್ಚೆ ಮಾಡ್ತೀನಿ. ಈ ವೈಯಕ್ತಿಕವಾಗಿರ್ತಕ್ಕಂಥ ಪತ್ರಲೇಖನ ಬರೀಬೇಕಾದ್ರೆ, ವ್ಯಾವಹಾರಿಕವಾಗಿರ್ತಕ್ಕಂಥ ಪತ್ರಲೇಖನವನ್ನು ಬರೀಬೇಕಾದ್ರೆ ಒಂದಿಷ್ಟು ವ್ಯತ್ಯಾಸಗಳಿರೋದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಪ್ರಾರಂಭದಲ್ಲಿ ನಾವೇನು ಮಾಡೋಣ, ಮೊದಲನೇದು ವ್ಯಾವಹಾರಿಕ ಪತ್ರಲೇಖನವನ್ನು ನೋಡೋಣ. ಹೌದಾ? ವ್ಯಾವಹಾರಿಕ ಪತ್ರಲೇಖನದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು, ಪತ್ರಲೇಖನದಲ್ಲೇ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಅಂತಂದರೆ ನಮಗೆ ಹಂತಗಳು ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಸ್ಟೆಪ್ಸ್ ಅಂತ ಕರಿತೀವಿ. ಸ್ನೇಹಿತರೆ, ಇದನ್ನು ನಾವೊಂದು ಪತ್ರದ ಅಂತಲೇ ಅರ್ಥ ಮಾಡ್ಕೊಳ್ಳೋಣ, ಪತ್ರದ ಪುಟ ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಪತ್ರದ ಪುಟದಲ್ಲಿ ಯಾವ್ಯಾವ ಹಂತಗಳು ಎಲ್ಲೆಲ್ಲಿ ಇರಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಪ್ರಾರಂಭದಲ್ಲಿ ನೀವು ಪತ್ರಲೇಖನದ ಬಲಗಡೆ ಮಾರ್ಜಿನನ್ನು ಬಿಡ್ತೀರಿ. ಹೌದಾ? ಪ್ರಾರಂಭದಲ್ಲಿ ಇಂಧ ಅನ್ನುವಂಥದ್ದನ್ನು ಬರಿಬೇಕು. ಇಂಧ ಅನ್ನುವಂಥದ್ದನ್ನು ಬರಿಬೇಕಾದ ಸಂದರ್ಭದಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತೀನಿ ನಾನಿಲ್ಲಿ. ನೋಡಿ, ಸಂತೋಷ್ ಗೌರಮ್ಮ, ಬಂಕಾಪುರ ಗ್ರಾಮ, ಶಿಗ್ಗಾಂವಿ ತಾಲೂಕು, ಹಾವೇರಿ ಜಿಲ್ಲೆ. ಈ ವಿಳಾಸದಲ್ಲಿ ನೀವಿರುವಿರೆಂದು ವಾಸಿಸುತ್ತಿದ್ದೀರೆಂದು ತಿಳಿದು ನಿಮ್ಮ ಊರಿಗೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ಕೋರಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದೇವಗಿರಿ, ಹಾವೇರಿ ಜಿಲ್ಲೆ ಇವರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ. ಹೌದಾ? ಅದೇ ರೀತಿ ಇನ್ನೊಂದಿದೆ ನೋಡಿ, ಮಲ್ಲಿಕಾ ಅಥವಾ ಮಲ್ಲಿಕಾರ್ಜುನ, ನಂಬರ್ 34, ದ.ರಾ. ಬೇಂದ್ರೆ ರಸ್ತೆ, ಸಾಧನಕೆರೆ, ಧಾರವಾಡ. ಈ ವಿಳಾಸದಲ್ಲಿ ನೀವಿರುವರೆಂದು ಭಾವಿಸಿ ರಸ್ತೆ ದುರಸ್ತಿ ಮಾಡಿಕೊಡುವಂತೆ ಕೋರಿ ಜಿಲ್ಲಾಧಿಕಾರಿಗೆ ಒಂದು ಪತ್ರವನ್ನು ಬರೆಯಿರಿ. ಸುನೀಲ್ NC ಅಥವಾ ಅನುಷಾ AT, ದ್ವಿತೀಯ PUC ಪ್ರೆಸಿಡೆನ್ಸಿ ಪದವಿ ಪೂರ್ವ ಕಾಲೇಜು, ಸಿರಾ, ತುಮಕೂರು ಜಿಲ್ಲೆ. ಈ ವಿಳಾಸದಲ್ಲಿ ನೀವೆಂದು ಭಾವಿಸಿ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಗಳನ್ನು ಪಡೆಯಲು ನಿಮ್ಮ ಕಾಲೇಜಿನ ಪ್ರಾಚಾರ್ಯರಿಗೆ ಪತ್ರ ಬರೆಯಿರಿ. ನಾನು ಕೊನೆಯದನ್ನು ತೆಗೆದುಕೊಳ್ತೀನಿ. ಹೌದಾ? ಸುನೀಲ್ NC ಅಥವಾ ಅನುಷಾ AT ಅಂತ. ಯಾಕೆ ಹುಡುಗ ಮತ್ತು ಹುಡುಗಿ ಹೆಸರನ್ನು ಕೊಟ್ಟಿರ್ತಾರೆ ಅಂತಂದರೆ, ನೀವು ಹುಡುಗನಾಗಿದ್ದರೆ ಹುಡುಗ ಅಂತ ಭಾವಿಸಿಕೊಂಡು, ಹುಡುಗಿಯಾಗಿದ್ದರೆ ಹುಡುಗಿ ಅಂತ ಭಾವಿಸಿಕೊಂಡು ನಿಮ್ಮ ಕಾಲೇಜಿನ ಹೆಸರು ಅವರೇ ಕೊಟ್ಟಿರ್ತಾರೆ. ಯಾರಿಗೆ ಕಳಿಸ್ಬೇಕು ಅನ್ನುವಂಥ ವಿಳಾಸನೂ ಕೂಡ ಅವರೇ ಕೊಟ್ಟಿರ್ತಾರೆ. ಹೌದಾ?
ದ್ವಿತೀಯ PUCಯಲ್ಲಿ ಪ್ರೆಸಿಡೆನ್ಸಿ ಪದವಿ ಪೂರ್ವ ಕಾಲೇಜು ಸಿರಾ ತುಮಕೂರು ಜಿಲ್ಲೆ ಈ ವಿಳಾಸದರು ನೀವೆಂದು ಭಾವಿಸಿ. ಹೌದಾ, ಇಲ್ಲೇ ಇದ್ದೀರಿ, ನೀವು ವರ್ಗಾವಣೆ ಪ್ರಮಾಣಪತ್ರ ಕೊಡುವಂತೆ ಕೋರಿ ಮತ್ತೆ ನೀವೊಂದು ಪತ್ರವನ್ನು ಬರಿಬೇಕು. ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿ ನೀವು ಕಲ್ತಿರ್ತಕ್ಕಂಥ ಕಾಲೇಜಲ್ಲೇ ನೀವು ಕೊಡಬೇಕು. ಹಾಗಿದ್ರೆ ಯಾವ್ಯಾವ ಹಂತಗಳನ್ನ ಗಮನಿಸಬೇಕು ಅಂತ ನೋಡೋಣ. ಇಲ್ಲಿ ನೋಡಿ, ಇಂಧ ಸುನೀಲ್, ಪ್ರೆಸಿಡೆನ್ಸಿ ಕಾಲೇಜ್, ಶಿರಾ ತುಮಕೂರು ಜಿಲ್ಲೆ. ಹೌದಾ, ಇಂದ ಇಲ್ಲಿ 4 ಹಂತ ನಾವು ಗಮನಿಸಬೇಕು. ಮೊದಲು ಹೆಸರು, ಕಾಲೇಜ್ ಹೆಸರು, ಸ್ಥಳದ ಹೆಸರನ್ನು ನಾವು ಗಮನಿಸ್ತೀವಿ. ಆನಂತರ ಬರ್ತಕ್ಕಂಥದ್ದು ಇಲ್ಲಿ ನಾನು ಇವರಿಗೆ ಅನ್ನುವಂಥದ್ದನ್ನು ಕೊಡ್ತಾಯಿದ್ದೀನಿ. ಇಲ್ಲಿ ಇವರಿಗೆ ಯಾರಿಗೆ ಬರೀರಿ ಅಂತ ಹೇಳಿದ್ದಾರೆ ಅವರು? ಪ್ರಾಚಾರ್ಯರಿಗೆ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕು? ಪ್ರಾಚಾರ್ಯರು, ಪ್ರೆಸಿಡೆನ್ಸಿ ಕಾಲೇಜ್, ಸಿರಾ ತುಮಕೂರು ಜಿಲ್ಲೆ. ಇದಾದ ತಕ್ಷಣ ಬರಿಬೇಕಾದ್ದೇನು ಅಂತಂದರೆ ಇಲ್ಲಿ ಮಾನ್ಯರೇ ಅಂತ ಬರಿಬೇಕು. ಇಲ್ಲಿ ನಾನು ನಿಮಗೆ ಇವೆರಡು ಅಂಶದಿಂದ ನೋಡ್ಕೊಂಡ್ರಲ್ಲ, ಈಗ ನಾನು ಫಾರ್ಮೇಟನ್ನು ಹಾಕ್ತೀನಿ ಇಲ್ಲಿ. ಹೌದಾ, ಯಾವ ರೀತಿಯಾಗಿರ್ತಕ್ಕಂಥದ್ದು ಇರುತ್ತೆ ಅಂತ ನಾನು ಸುಮ್ಮನೆ ನಿಮಗೆ ಫಾರ್ಮೇಟ್ ಹಾಕ್ಕೊಡ್ತೀನಿ. ಇಲ್ಲಿ ನೋಡಿ, ಪತ್ರದ ಬಲಗಡೆ ಇಂಧ, ಇದು ನೀವು ಬರಿಬೇಕಾಗಿರ್ತಕ್ಕಂಥ ಅಡ್ರೆಸ್ಸು. ಹೌದಾ, ಇಂಧ ಬರಿಬೇಕಾದಂಥ ಅಡ್ರೆಸ್ಸು. ಆಗಲೇ ಹೇಳಿದಲ್ಲ, ಸುನಿಲ್ ಟಿ ಅಂತೇಳಿ, ಪ್ರೆಸಿಡೆನ್ಸಿ ಕಾಲೇಜು, ಪದವಿ ಪೂರ್ವ ಕಾಲೇಜು, ಸಿರಾ ತುಮಕೂರು ಜಿಲ್ಲೆ. ಇವರಿಗೆ ಇಂದ ಒಂದು ಅಲ್ಪವಿರಾಮ ಕೊಡಿ, ಇವರಿಗೆ ಅಂತ ಒಂದು ಅಲ್ಪವಿರಾಮ ಕೊಡಿ. ಪ್ರಾಚಾರ್ಯರು ಅಂತ ಬರೋದು, ಇಲ್ಲಿ ಕೂಡ ಅವ್ರಿಗೆ ಅಡ್ರೆಸ್ ಹಾಕಿ. ಇದ್ರ ಕೆಳಗಡೆ ಮಾನ್ಯರೇ ಅಂತ ಕೊಡಿ. ವಿಷಯ ಯಾವಾಗಲೂ ಹೇಗಿರಬೇಕು? ನೇರವಾಗಿರಬೇಕು, ಸ್ಪಷ್ಟವಾಗಿರಬೇಕು. ಹೌದಾ, ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿಯನ್ನು ಕಳುಹಿಸಿಕೊಡುವಂತೆ ಕೋರಿ. ಇಷ್ಟೇ. ಇಲ್ಲಿ ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿ ಎರಡನ್ನು ಸೇರಬೇಕು. ಯಾರ್ದು ಏನು ಅಂತ ಎಲ್ಲ ಬರೆಯೋದು ಬೇಡ. ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿ ಕೊಡುವ ಕುರಿತು ಒಂದು ಪೂರ್ಣವಿರಾಮ ಇಟ್ಬಿಡಿ. ಹೌದಾ, ನಂತರ ಇಲ್ಲಿ ಮಾನ್ಯರೇ ಬರೆದಿರಿ, ವಿಷಯ ಬರೆದಿರಿ, ನೇರವಾಗಿ ಪತ್ರದ ಒಡಲು ಅಂತ ಕರಿತೀವಿ ನಾವು. ಮೇಲ್ಕಾಣಿಸಿದ ವಿಷಯದನ್ವಯ ನಾನು ಹೇಳ್ತಾ ಹೋಗ್ತೀನಿ. ಮೇಲ್ಕಾಣಿಸಿದ, ಇದೆಲ್ಲ ಪತ್ರದ ಒಡಲು ಅಂತ ಇದೆ. ಮೇಲ್ಕಾಣಿಸಿದ ವಿಷಯದನ್ವಯ ತಮ್ಮ ಗಮನಕ್ಕೆ ಅವಗಾಹನೆಗೆ ತರುವುದೇನೆಂದರೆ
ಮೇಲ್ಕಾಣಿಸಿದ ವಿಷಯದನ್ವಯ ತಮ್ಮ ಅವಗಾಹನೆಗೆ ತರುವುದೇನೆಂದರೆ, ನಾನು ಸುನೀಲ್ ಎಟೆ ಅಂತ ತಮ್ಮ ಮಹಾವಿದ್ಯಾಲಯದಲ್ಲಿ ದ್ವಿತೀಯ PUCಯನ್ನು ಪೂರ್ಣಗೊಳಿಸಿದ್ದು, ನನ್ನ ಮುಂದಿನ ವ್ಯಾಸಂಗಕ್ಕಾಗಿ ನನಗೆ ವರ್ಗಾವಣೆ ಪ್ರಮಾಣಪತ್ರ ಮತ್ತು ಅಂಕಪಟ್ಟಿ ಬೇಕಾಗಿದ್ದು, ದಯಾಳುಗಳ ತಾವು ನನಗೆ ಕಳುಹಿಸಿಕೊಡುತ್ತೀರಿ ಎಂದು ನಂಬಿದ್ದೇನೆ ಅಥವಾ ಕಳುಹಿಸಿಕೊಡಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇದು ಪತ್ರ ಮುಗೀತು ಅಂತಂದರೆ ಇಲ್ಲಿ ವಂದನೆಗಳೊಂದಿಗೆ ಅಂತ ಮಧ್ಯದಲ್ಲಿ ಹಾಕಬೇಕು. ವಂದನೆಗಳೊಂದಿಗೆ. ಈ ಪತ್ರದ ಬಲಗಡೆ ನಾವು ಇಂತಿ ತಮ್ಮ ವಿಶ್ವಾಸಿಕ ವಿದ್ಯಾರ್ಥಿ ಅಂತ ಬರೆದು ಒಂದು ಸೈನ್ ಮಾಡಬೇಕು. ಹೌದಾ? ಇನ್ನು ಎಡಗಡೆ ನೀವು ಯಾವ ದಿನಾಂಕಲ್ಲಿ ಬರೆದಿರ್ತೀರಿ, ಎಲ್ಲಿಂದ ಬರೆದಿರ್ತೀರಿ, ತುಮಕೂರು, ದಿನಾಂಕ 1/2/26. ಇಷ್ಟಕ್ಕೆ ಪತ್ರದ ಬಗ್ಗೆ ಇರಲಿಲ್ಲ. ಈಗ ನೀವು ಇನ್ನೇನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಕೊನೆಗೆ ಹೊರ ವಿಳಾಸ ಅಂತ ಬರೀಬೇಕು. ಔಟ್ ಗೋಯಿಂಗ್ ಅಡ್ರೆಸ್. ಈ ಹೊರ ವಿಳಾಸವನ್ನು ಎಲ್ಲಿಂದ ಬರೀಬೇಕು ಅಂತಂದರೆ ನೇರವಾಗಿ ಇವರಿಗೆ ಬರೆದಿರ್ತಿಲ್ಲ, ಇದನ್ನೇ ಬರೀಬೇಕು. ಇದು ಇಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಇನ್ನೂ ಸಂಕ್ಷಿಪ್ತವಾಗಿ ನಿಮಗೆ ಇನ್ನೊಂದಿಷ್ಟು ಬರೀ ಸ್ಟೆಪ್ಸನ್ನು ಅಷ್ಟು ಮಾತ್ರ ಹಾಕಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಸ್ಟೆಪ್ಸನ್ನು ಹಾಕಿ ಕೊಡ್ತೀನಿ ನೋಡಿ. ಇಂಧ ಇವರಿಗೆ ಮಾನ್ಯರೇ ವಿಷಯ ಇದು ಪತ್ರದ ಒಡಲು. ಇಲ್ಲಿ ಧನ್ಯವಾದಗಳು. ಈ ಕಡೆ ಇಂತಿ ತಮ್ಮ ವಿಶ್ವಾಸಿಕ. ಇಲ್ಲಿ ಸ್ಥಳ ಮತ್ತು ದಿನಾಂಕ. ಇದು ಹೊರ ವಿಳಾಸ. ನೀವು ಇಷ್ಟನ್ನು ಒಂದು ಪತ್ರ ಅಂತ ತಿಳ್ಕೊಂಡು ರೆಡಿ ಮಾಡಿದರೆ ಇದು ವ್ಯಾವಹಾರಿಕ ಪತ್ರದಲ್ಲಿ ನಿಮಗೆ ಎಲ್ಲ ಹಂತಗಳಿಗೆ ಸರಿಯಾಗಿದ್ದು ಅಂದರೆ 2 ಅಂಕ, ಪತ್ರದ ಒಡಲಿಗೂ ಕೂಡ 2 ಅಂಕ, ಒಟ್ಟು 4 ಅಂಕ ನಾವು ಇಲ್ಲಿ ನಿಮಗೆ ಕೊಡ್ಮಾಡ್ತೀವಿ. ಹಾಗಾಗಿ ಇದು ಪತ್ರದ ಮಾದರಿ. ಇದರಲ್ಲಿ ವಿಷಯ ಬೇರೆ ಬೇರೆ ಆಗ್ಬೋದು. ಆಗಲೇ ಹೇಳಿದ ಹಾಗೆ ವರ್ಗಾವಣೆ ಪ್ರಮಾಣ ಪತ್ರದ 1 ಆಗಿದ್ದರೆ, ಇನ್ನು ಮಲ್ಲಿಕಾ ಅಥವಾ ಮಲ್ಲಿಕಾರ್ಜುನ ನಂಬರ್ 34 ದ ರಾ ಬೇಂದ್ರೆ ರಸ್ತೆ ಧಾರವಾಡ ನೀವೆಂದು ಭಾವಿಸಿ ರಸ್ತೆ ದುರಸ್ತಿ ಮಾಡಿಕೊಡುವಂತೆ ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರೆಯಿರಿ. ಬಂಕಾಪುರ ಶಿಗ್ಗಾಂವಿ ತಾಲೂಕು ಹಾವೇರಿ ಜಿಲ್ಲೆ, ಇಲ್ಲಿ ಕೂಡ ನೀವೇನು ಗಮನಿಸಿ. ಈ ರೀತಿಯಾಗಿರ್ತಕ್ಕಂಥ ಪತ್ರಗಳು ಇದು ವ್ಯಾವಹಾರಿಕ ಪತ್ರ. ಹಾಗೆ ನಿಮಗೆ ವೈಯಕ್ತಿಕವಾಗಿರ್ತಕ್ಕಂಥ ಪತ್ರಲೇಖನವನ್ನು ಹೇಳಬೇಕಂತ ಸಂದರ್ಭದಲ್ಲಿ ವೈಯಕ್ತಿಕ ಪತ್ರಲೇಖನದಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲೂ ಕೂಡ 4 ಅಂಕ ಇರುತ್ತೆ. ಇಲ್ಲಿ ಹಂತಗಳು ತುಂಬ ಕಡಿಮೆ ಇರ್ತವೆ. ಹಾಗಾಗಿ ಇಲ್ಲಿ ವೈಯಕ್ತಿಕ ಪತ್ರಗಳು ಯಾವ ರೀತಿ ಇರ್ತವೆ ಅನ್ನುವಂಥದ್ದು ನೋಡಿ.
ವಿಶ್ವನಾಥ ಬಿ ಆರ್ ಶ್ವೇತಾ ದ್ವಿತೀಯ PU ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಿಪಟೂರು ತುಮಕೂರು ಜಿಲ್ಲೆ. ಈ ವಿಳಾಸದಲ್ಲಿ ನೀವಿರುವರೆಂದು ಭಾವಿಸಿ ಸತೀಶ್ ಡಿ ವರ್ಷ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬನಕಲ್ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಈ ವಿಳಾಸದಲ್ಲಿರುವ ನಿಮ್ಮ ಗೆಳತಿಗೆ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ಕುರಿತು ಪತ್ರ ಬರೆಯಿರಿ. ಗಮನಿಸಿದ್ರಲ್ಲ? ಹಾಗಾಗಿ ಇಲ್ಲಿ ನೀವು ಹೆಸರನ್ನು ಬರೆದಿರಿ. ವಿಶ್ವನಾಥ ಬಿ ಆರ್ ಶ್ವೇತಾ ದ್ವಿತೀಯ PU ಕಾಲೇಜ್. ಹೌದಾ? ನೋಡಿ, ಪತ್ರದ ಬಲಗಡೆ ಶ್ವೇತಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಿಪಟೂರು. ಇಷ್ಟು ಸಾಕು. ಇಲ್ಲೇನು ಮಾಡಬೇಕು? ನೇರವಾಗಿ ನೀವು ಯಾರಿಗೆ ಪತ್ರ ಅಂತ ಬರೀ ಹೇಳಿದ್ದಾರೆ? ಪತ್ರದ ಒಕ್ಕಣಿ ಬಹಳ ಮುಖ್ಯ. ಯಾರಿಗೆ ಪತ್ರ ಬರಿತಾ ಇದ್ದೀರಾ? ನಿಮ್ಮ ತಂದೆಗೆ ತಾಯಿಗೆ ಪತ್ರ ಬರಿತಿರ್ಬೇಕಾದ್ರೆ, ತಂದೆಗೆ ಬರಿತಿರ್ಬೇಕಾದ್ರೆ ತೀರ್ಥರೂಪ ತಂದೆಯವರಿಗೆ, ತಾಯಿಗೆ ಬರಿತಿರ್ಬೇಕಾದ್ರೆ ಮಾತೃ ಸ್ವರೂಪಿ ತಾಯಿಯವರಿಗೆ. ಇಲ್ಲಿ ಯಾರಿಗೆ ಬರಿತಾ ಇದ್ದೀರಿ? ನಿಮ್ಮ ಗೆಳೆಯನಿಗೆ ಬರಿತಿದ್ದೀರಿ, ನಿಮ್ಮ ಗೆಳತಿಗೆ ಬರಿತಿದ್ದೀರಿ. ಪ್ರೀತಿಯ ನಲ್ಮಯ ಅಕ್ಕರೆಯ ಗೆಳತಿಯಾಗಿರ್ತಕ್ಕಂತಹ, ಹೌದು, ಹೆಸರು ಬರೆದು ಇಲ್ಲಿ ಪತ್ರದ ಬಕ್ಕಣಿ ನಲ್ಮೆಯ ಗೆಳತಿಗೆ ನಿನ್ನ ಗೆಳತಿಯಾದ ಶ್ವೇತಾ ಮಾಡುವ. ಹೌದು, ನಿನ್ನ ಗೆಳತಿಯಾದ ಶ್ವೇತಾ ತಿಳಿಸುವುದೇನೆಂದರೆ, ನಾನು ಇಲ್ಲಿ ನನ್ನ ಅಭ್ಯಾಸದೊಂದಿಗೆ ಆರೋಗ್ಯವಾಗಿದ್ದೇನೆ, ನೀನು ಕೂಡ ಆರೋಗ್ಯವಾಗಿ ಇರುವಿ ಎಂದು ಭಾವಿಸುವೆ. ಈ ಸಾರಿ ನಮ್ಮ ಮಹಾವಿದ್ಯಾಲಯದಲ್ಲಿ 50ನೇ ಕನ್ನಡ ರಾಜ್ಯೋತ್ಸವವನ್ನು ತುಂಬು ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ನಾಡಿನ ಖ್ಯಾತ ಸಾಹಿತಿಗಳನ್ನು ಕರೆಯಿಸಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದರು. ಈ ಸಂದರ್ಭದಲ್ಲಿ ನೀನು ಇರಬೇಕಾಗಿತ್ತು ಅನ್ನುವಂಥ ಒಂದು ಮಾತನ್ನು ಹೇಳಿ, ಇದು ಪತ್ರದ ಒಡಲು ಅಂತ ಕರಿತೀವಿ. ಇದಕ್ಕೆ ಕೊನೆಗೆ ಏನು ಮಾಡಬೇಕು ಅಂತಂದರೆ, ಇಂತಿ ನಲ್ಮೆಯ ಗೆಳತಿ ಅಂತ ಹಾಕಿ, ಇಲ್ಲೇ ದಿನಾಂಕನ ಇಲ್ಲೇ ಬರೆದ್ರು ಏನು ತಪ್ಪಿಲ್ಲ. 1/2/2026. ಇಲ್ಲಿ ಶ್ವೇತಾ ಅಂತ ಬರೆದ್ರೆ ಇಲ್ಲಿಯೂ ಕೂಡ ಶ್ವೇತಾ ಅಂತ ಬರೀರಿ. ಹೊರ ವಿಳಾಸ ಅವರೇ ಕೊಟ್ಟಿರ್ತಾರೆ, ಇಲ್ಲಿ ಹೊರ ವಿಳಾಸ ಬರೀಬೇಕು. ಇದು ವೈಯಕ್ತಿಕವಾಗಿರ್ತಕ್ಕಂಥ ಪತ್ರ. ಇಲ್ಲಿಯೂ ಕೂಡ ನೀವು ಹಂತಗಳಿಗೆ 2 ಅಂಕ ಕೊಡ್ತಾರೆ. ಆನಂತರ ನೀವು ಬಳಸ್ತಕ್ಕಂಥ ಪತ್ರದ ಒಡಲಿಗೆ 2 ಅಂಕ ಇರುತ್ತೆ. ಇದು ಪತ್ರಲೇಖನದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಪತ್ರಲೇಖನವನ್ನು ಕೊನೆಯ ಕ್ಷಣದಲ್ಲಿ ಬರೀತೀನಿ ಅಂತ ಹೇಳಿ ಸಮಯ ಉಳಿಲಿಲ್ಲ ಅಂತ ಹೇಳುವಂಥ ವಿದ್ಯಾರ್ಥಿಗಳು ಭಾಳಷ್ಟಿದ್ದಾರೆ. ಹಾಗಾಗಿ ಆ ರೀತಿ ನೀವು ಸಮಯವನ್ನು ವ್ಯರ್ಥ ಮಾಡಲಾರ್ದೆ ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯವನ್ನು ಸರಿದೂಗಿಸಿಕೊಂಡು 4 ಅಂಕಗಳ ಪತ್ರಲೇಖನವನ್ನು ಬರೆಯೋದನ್ನು ತಪ್ಪಿಸಬೇಡಿ. 2ನೇದು ಉದಾಹರಣೆ ಇದೆ ನೋಡಿ. ಅಭಿಷೇಕ್ ಮೇರಿ ಗುರುನಾನಕ ಪದವಿ ಪೂರ್ವ ಕಾಲೇಜು ಬಾಲ್ಕಿ ತಾಲೂಕು ಬೀದರ್ ಜಿಲ್ಲೆ. ಇದನ್ನು ನಿಮ್ಮ ವಿಳಾಸ ಎಂದು ಭಾವಿಸಿ ನಿಮ್ಮ ಗೆಳತಿಯಾದ ಮಹಮ್ಮದ್ ಲಾವಣ್ಯ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯವರಿಗೆ ನಿಮ್ಮ ಕಾಲೇಜಿನಲ್ಲಿ ನಡೆದ ವಾರ್ಷಿಕೋತ್ಸವದ ಕುರಿತು ಒಂದು ಪತ್ರವನ್ನು ಬರೆಯಿರಿ. ಲವ MK ಅಥವಾ ಸವಿತಾ ದ್ವಿತೀಯ PU ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಕೃಷ್ಣರಾಜಪುರಂ ಬೆಂಗಳೂರು. ಈ ವಿಳಾಸ ನಿಮ್ಮದೆಂದು ಭಾವಿಸಿ ಶಾಂತಕುಮಾರ ಕಾವ್ಯ ದ್ವಿತೀಯ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಳಸಾಪುರ ಚಿಕ್ಕಮಗಳೂರು. ಈ ವಿಳಾಸದಲ್ಲಿರೋ ನೀವು ನಿಮ್ಮ ಗೆಳತಿಗೆ ನಿಮ್ಮೂರಿನ ಜಾತ್ರೆಗೆ ಬರುವಂತೆ ಕೋರಿ ಒಂದು ಪತ್ರವನ್ನು ಬರೆಯಿರಿ.
ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪತ್ರಲೇಖನ ವಿಭಾಗದಲ್ಲಿ ಭಾಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಇವು ಮಾದರಿಯನ್ನು ಕೊಟ್ಟಿದ್ದೀನಿ. ಇದೇ ರೀತಿ ಇರತಕ್ಕಂಥ ವ್ಯಾವಹಾರಿಕ ಮತ್ತು ವೈಯಕ್ತಿಕ ಪತ್ರಲೇಖನ ಇರುತ್ತೆ. ಇದರಲ್ಲಿ ಒಂದನ್ನಾದರೂ ಆಯ್ದುಕೊಂಡು ಪತ್ರವನ್ನು ಬರೀಬೇಕು ಅಂತ ಈ ವಿಡಿಯೋಕ್ಕೆ ನಾನು ವಿರಾಮ ಇಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಪರೀಕ್ಷೆ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗೋದು ಬ್ಲೂ ಪ್ರಿಂಟ್, ನೀಲನಕ್ಷೆ. ನೀಲನಕ್ಷೆ ಬ್ಲೂ ಪ್ರಿಂಟನ್ನು ಆಧರಿಸಿ ನಮ್ಮ ಪ್ರಶ್ನೆ ಪತ್ರಿಕೆ ಸಿದ್ಧವಾಗತ್ತಾ? ಸರ್, ಆ ನೀಲನಕ್ಷೆಯಲ್ಲಿದ್ದಂಥ ಪ್ರಶ್ನೆಗಳನ್ನು ನಾನು ಸರಿಯಾಗಿ ಗಟ್ಟಿ ಮಾಡಿಕೊಂಡ್ರೆ 100ಕ್ಕೆ 100 ಅಂಕ ಪಡೆದುಕೊಳ್ಬಹುದಾ? ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀಲನಕ್ಷೆ ಅಂತಕ್ಕಂಥದ್ದು ಒಂದು ಮಾರ್ಗಸೂಚಿ, ನಮ್ಮೆಲ್ಲರಿಗೂ ಒಂದು ದಾರಿದೀಪವಾಗ್ತಕ್ಕಂಥದ್ದು. ಆ ದೀಪದ ಬೆಳಕಿನಲ್ಲಿ ನಾವು ನಡೀಬೇಕೆ ವಿನಃ ದೀಪವನ್ನೇ ಹೊತ್ತು ನಿಲ್ಲೋದು ಅಲ್ಲ. ಹಾಗಾಗಿ ಆ ದೀಪದ ಬೆಳಕಿನ ಮಾರ್ಗದರ್ಶನ ನೀಡಲಿಕ್ಕೆ 2025-26ನೇ ಸಾಲಿನ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕನ್ನಡ ವಿಷಯದ ಕುರಿತು ನೀಲನಕ್ಷೆಯನ್ನು ಕೊಟ್ಟಿದ್ದಾರೆ. ಬಹುಶಃ ನಿಮ್ಮೆಲ್ಲರಿಗೂ ನೀಲನಕ್ಷೆ ಸಿಕ್ಕಿರುತ್ತೆ. ಆದರೆ ಅದನ್ನು ಇನ್ನಷ್ಟು ಸರಳೀಕರಣಗೊಳಿಸ್ಕೊಂಡು ಹೇಳಿಕ್ಕೆ ಸಾಧ್ಯನಾ ಅಂತ ನಾನು ಯೋಚನೆ ಮಾಡಿದಾಗ, ಕಳೆದ ಬಾರಿ ಇರ್ತಕ್ಕಂಥ ನೀಲನಕ್ಷೆಗೂ ಈ ಬಾರಿ ಇರ್ತಕ್ಕಂಥ ನೀಲನಕ್ಷೆಗೂ ಬಹಳಷ್ಟು ವ್ಯತ್ಯಾಸ ಆಗದೇ ಇದ್ದರೂ ಕೂಡ ಅಲ್ಪ ಸ್ವಲ್ಪ ವ್ಯತ್ಯಾಸವಾಗಿದೆ. ಉದಾಹರಣೆಗಾಗಿ ಪಗೆಯಂ ಬಾಲಕನೆಂಬರೆ ಎನ್ನುವಂಥ ಪದ್ಯಭಾಗಕ್ಕೆ 2024-25ನೇ ಸಾಲಿನಲ್ಲಿ 4 ಅಂಕದ ನೇರ ಪ್ರಶ್ನೆ ಇದ್ದರೆ, ಈ ಸಾರಿ 1 ಅಂಕದ 1, ಇನ್ನೊಂದು ಅಂಕದ 1, ಅಂದರೆ 1 ಅಂಕದ 2, 2 ಅಂಕದ 1, 4 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ 4-5-6 ವಾಕ್ಯಗಳು ಉತ್ತರಿಸಿರಿ, ಬರೋದಿಲ್ಲ. ಹಾಗಾಗಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗಿರತಕ್ಕಂಥದ್ದನ್ನು ನಾವು ಗಮನಿಸಿಕೊಂಡು ನಾವೀಗ ನಡಿಬೇಕಾಗಿದ್ದು ಹೊಸ ಮಾರ್ಗದಲ್ಲಿ. ನೂತನವಾಗಿರ್ತಕ್ಕಂಥ 2025-26ನೇ ಸಾಲಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಅಂತ ಮುಂಚೆ ಇತ್ತು, ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನೀಡಿರ್ತಕ್ಕಂಥ ಒಂದು ನೀಲನಕ್ಷೆಯನ್ನು ಸಂಕ್ಷಿಪ್ತಕರಿಸಿ ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಗಮನಿಸಿ. ಪದ್ಯಭಾಗದಲ್ಲಿ ವಿದ್ಯಾರ್ಥಿಗಳೇ, ನಾನು ನಿಮಗೊಂದು ಸೂಚನೆ ಕೊಡ್ತೀನಿ. ಇಲ್ಲಿ 1, 2, 1 + 2 + 4 ಅಂತ ಕೊಟ್ಟಿದ್ದೀನಿ. ನಾನಿಲ್ಲಿ 1, 2, 4 ಅಂತ ಕೊಡ್ತೀನಿ. ಏನಿದು 1, 2, 4? 1 ಅಂತಂದರೆ ಇಲ್ಲಿ 1 ಅಂಕದ ಪ್ರಶ್ನೆ. 1 ಅಂತಂದರೆ ಇದರಲ್ಲಿ ಏನೇನು ಬರುತ್ತಂದರೆ 1 ಅಂಕದ ಪ್ರಶ್ನೆ, ಅಥವಾ ಈ ಥರ ಕೊಟ್ಟಿದ್ರೆ ಹೊಂದಿಸಿ ಬರೆಯಿರಿ. ಒಂದು ಅಂಕದ ಪ್ರಶ್ನೆ ಯಾವ ರೂಪ ಪಡ್ಕೊಳ್ಳುತ್ತೆ ಅಂದರೆ, ಒಂದು ಬಹು ಆಯ್ಕೆ, ಇನ್ನೊಂದು ಹೊಂದಿಸಿ ಬರೆಯಿರಿ, ಇನ್ನೊಂದು ಬಿಟ್ಟ ಸ್ಥಳ. ಇದನ್ನು ಅರ್ಥ ಮಾಡ್ಕೊಳ್ಳಿ. 2 ಅಂತಂದರೆ 2-3 ವಾಕ್ಯಗಳಲ್ಲಿ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ. 3 ಅಂತಂದರೆ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ. 4 ಅಂದರೆ 5 ಅಥವಾ 6. 6 7
ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ. ಹಾಗಾಗಿ ನಾನು ಹೇಳ್ತಿರ್ಬೇಕಾದ್ರೆ ಇಲ್ಲಿ 1 + 2 + 3 ಅಂತ ಹೇಳ್ತೀನಿ. 1 + 2 + 3 ಅಂತಂದರೆ 1 2 3 ಮತ್ತು 4 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ 2 ಅಥವಾ 3 ವಾಕ್ಯ ಉತ್ತರಿಸಿರಿ ಮತ್ತು 5 ಅಥವಾ 6 ವಾಕ್ಯ ಉತ್ತರಿಸಿರಿ, ಅಂದರೆ 7 ಅಂಕದ ಪ್ರಶ್ನೆ ಬರುತ್ತೆ ಅಂತ. ಹಾಗಾಗಿ ನೋಡೋಣ. ನೋಡಿ, ಮೊದಲನೇ ಪದ್ಯ ಕದಡಿದ ಸಲಿಲಂ ತಿಳಿವಂಧದೆ ಅನ್ನುವಂಥ ಪದ್ಯ ಭಾಗದಲ್ಲಿ 1 + 2 + 4 ಒಟ್ಟು 7 ಅಂಕಗಳು ಬರ್ತವೆ. ಒಂದು ಬಹು ಆಯ್ಕೆ ಪ್ರಶ್ನೆ, 2-3 ವಾಕ್ಯಗಳಲ್ಲಿ 2 ಅಂಕದ್ದು, 5-6 ವಾಕ್ಯಗಳು ಉತ್ತರಿಸಿದ್ರೆ 4 ಅಂಕದ್ದು. ಹಾಗಾಗಿ ಕದಡಿದ ಸಲಿಲಂ ತಿಳಿವಂಧದೆ ಮುಗೀತು. ವಚನಗಳ ಒಳಗಡೆ 4 ಅಂಕದ 1 ಬರುತ್ತೆ, 1 ಅಂಕದ್ದು 1 ಬರುತ್ತೆ. ಇನ್ನೂ ಹುಟ್ಟದ ನಾರಿಯರಿನೊಳಗಡೆ ಒಂದು ಸಂದರ್ಭ ಬರುತ್ತೆ, 5-6 ವಾಕ್ಯಗಳು ಉತ್ತರಿಸಿರಿ, 3 + 4 ಬರುತ್ತೆ. ಪಗೆಯಂ ಬಾಲಕನೆಂಬರೆ ಅನ್ನುವಂಥದ್ರಲ್ಲಿ 1 + 1 + 2, ಇಲ್ಲಿ 1 ಅಂಕದ ಒಂದು ಬಹು ಆಯ್ಕೆ ಬರುತ್ತೆ, ಹೊಂದಿಸಿ ಬರೆಯಲು 1 ಬರುತ್ತೆ, ಮತ್ತು ಇಲ್ಲಿ ನಮಗೆ 2-3 ವಾಕ್ಯ ಉತ್ತರಿಸಿರಿ ಬರುತ್ತೆ. ಅದೇ ರೀತಿಯಾಗಿ ಜಾಲಿಯ ಮರದಂತೆ 1 + 1, ಬೆಳಗು ಜಾವ 3 ಅಂಕ ಸಂದರ್ಭದನ್ನೇ ಸ್ಪಷ್ಟೀಕರಿಸಿರಿ ಅಂತ. ಆನಂತರ ಮುಂಬೈ ಜಾತಕ 1 + 2, ಮುಂಬೈ ಜಾತಕ ಆಯಿತು, ಶಿಲುಬೆಗೆ ಏರಿದಾನೆ 4 ಅಂಕ. ಅದೇ ರೀತಿಯಾಗಿ ಮುಂಬೈ ಜಾತಕ 4 ಅಂಕ, ಶಿಲುಬೆಗೆ ಏರಿದಾನೆ 1 + 2 3 ಅಂಕ, 1 ಹೆಚ್ಚಿಗಿಡ್ತೀನಿ ಸಂದರ್ಭ. ಆನಂತರ ಹತ್ತಿ ಮತ್ತು ಚಿತ್ತ ಒಳಗೆ 1 ಅಂಕದ ಬರುತ್ತೆ. ಒಮ್ಮೆ ನಗುತ್ತೇವೆ ಅನ್ನುವಂಥದ್ರಲ್ಲೂ ಕೂಡ 1 ಅಂಕದ ಬರುತ್ತೆ. ಹಾಗಾಗಿ ಇದನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಇದು ನಮಗೆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀಲನಕ್ಷೆಗೆ ಸಂಬಂಧಪಟ್ಟಂಥದ್ದು.